ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ನ ಸ್ಕ್ಯಾನ್ ಕಾಪಿನ ನೀವು ಏನು ಎಕ್ಸಾಮ್ ಬರ್ದಿದ್ರಲ್ಲ ಅದರ ಸ್ಕ್ಯಾನ್ ಕಾಪಿನ ಆನ್ಲೈನ್ ಅಪ್ಲೈ ಮಾಡೋದು, ಅಥವಾ ರಿವ್ಯಾಲ್ಯೂಷನ್ ನ ಹೇಗೆ ಆನ್ಲೈನ್ ಅಪ್ಲೈ ಮಾಡೋದು, ಅಥವಾ ರೀಟೋಟ್ಲಿಂಗ್ ನ ಹೇಗೆ ಆನ್ಲೈನ್ ಅಪ್ಲೈ ಮಾಡೋದು ಅಂತ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೇನೆ. ನೀವೇನಾದ್ರೂ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವೆಬ್ಸೈಟ್ ಲಿಂಕ್ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ನ ಕ್ಲಿಕ್ ಮಾಡೋ ಮುಖಾಂತರ ನೀವು ಡೈರೆಕ್ಟ್ ಆಗಿ ಸ್ಕ್ಯಾನ್ ಕಾಪಿನ ಆನ್ಲೈನ್ ಅಪ್ಲೈ ಮಾಡಬಹುದು, ಅಥವಾ ರಿವ್ಯಾಲ್ಯೂಷನ್ಗೆ ಆನ್ಲೈನ್ ಅಪ್ಲೈ ಮಾಡಬಹುದು, ಅಥವಾ ರೀಟೋಟ್ಲಿಂಗ್ಗೆ ಆನ್ಲೈನ್ ಅಪ್ಲೈ ಮಾಡಬಹುದು. ಇಲ್ಲಿ ನೋಡ್ರಿ, ನೀವು ರಿವ್ಯಾಲ್ಯೂಯೇಷನ್ ಅಥವಾ ರೀಟೋಟ್ಲಿಂಗ್ ಮಾಡ್ಬೇಕಂತಂದ್ರೆ ನೀವು ಸ್ಕ್ಯಾನ್ ಕಾಪಿನ ಕಂಪಲ್ಸರಿ ತರಿಸಲೇಬೇಕಾಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಫಸ್ಟ್ ಕಮೆನ್ಸ್ಮೆಂಟ್ ಡೇಟ್ ಬಂದ್ಬಿಟ್ಟು 8ನೇ ತಾರೀಕು 4ನೇ ತಿಂಗಳು 2025 ನೀವು ಆನ್ಲೈನ್ ಸ್ಕ್ಯಾನ್ ಕಾಪಿನ ಆನ್ಲೈನ್ ಅಪ್ಲೈ ಮಾಡಬಹುದು. ಲಾಸ್ಟ್ ಡೇಟ್ ಬಂದ್ಬಿಟ್ಟು 13/4/2025 ತನಕ ಇದೆ. ಅಲ್ಲಿ ತನಕ ನೀವು ಸ್ಕ್ಯಾನ್ ಕಾಪಿನ ತರಿಸಬಹುದು. ಪೇಮೆಂಟ್ ಡೇಟ್ ಬಂದ್ಬಿಟ್ಟು ಲಾಸ್ಟ್ ಡೇಟ್ ಬಂದ್ಬಿಟ್ಟು 13/4/2025 ಅಲ್ಲಿ ತನಕ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಸ್ಕ್ಯಾನ್ ಕಾಪಿನ ನೀವು ತರಿಸಿದ ಕೂಡಲೇ ಇಲ್ಲಿ ನೋಡ್ರಿ, ರಿವ್ಯಾಲ್ಯೂಯೇಷನ್ ರೀಟೋಟ್ಲಿಂಗ್ ಬಂದ್ಬಿಟ್ಟು 17ನೇ ತಾರೀಕು 4/2025 ನಿಮ್ಮ ಹತ್ರ ಸ್ಕ್ಯಾನ್ ಕಾಪಿ ಬಂದಾಗ್ಲೇನೆ ನೀವು ರಿವ್ಯಾಲ್ಯೂಯೇಷನ್ ಅಥವಾ ರೀಟೋಟ್ಲಿಂಗ್ ಗೆ ಅಪ್ಲೈ ಮಾಡಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ರಿವ್ಯಾಲ್ಯೂಯೇಷನ್ ರೀಟೋಟ್ಲಿಂಗ್ ಬಂದ್ಬಿಟ್ಟು 17ನೇ ತಾರೀಕು 4ನೇ ತಿಂಗಳು 2025 ಲಾಸ್ಟ್ ಡೇಟ್ ಬಂದ್ಬಿಟ್ಟು 17/4/2025 ತನಕ ನೀವು ಆನ್ಲೈನ್ ಅಪ್ಲೈ ಮಾಡಬಹುದು ರಿವ್ಯಾಲ್ಯೂಯೇಷನ್ ಮತ್ತೆ ರೀಟೋಟ್ಲಿಂಗ್ ಗೆ. ಇಲ್ಲಿ ಪೇಮೆಂಟ್ ಡೇಟ್ ಬಂದ್ಬಿಟ್ಟು 17/4/2025 ತನಕ ಇಲ್ಲಿ ನೀವು ಪೇಮೆಂಟ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ರಿ, ಅಪ್ಲೈ ಹಿಯರ್ ಅಂತ ಇಲ್ಲಿ ಬಂದ್ಬಿಟ್ಟು ಈ ವೆಬ್ಸೈಟ್ ಲಿಂಕ್ ನಾನು ಹೇಳ್ದಂಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಕ್ಲಿಕ್ ಮಾಡೋ ಮುಖಾಂತರ ನೀವು ಡೈರೆಕ್ಟ್ ಆಗಿ ಅಪ್ಲೈ ಮಾಡಬಹುದು. ಇಲ್ಲಿ ಅಪ್ಲೈ ಹಿಯರ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಈ ತರ ಬರ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ, ಅಪ್ಲಿಕೇಶನ್ ಫಾರ್ ಸ್ಕ್ಯಾನ್ಡ್ ಕಾಪಿ, ಅಪ್ಲಿಕೇಶನ್ ಫಾರ್ ರಿವ್ಯಾಲ್ಯೂಷನ್, ಅಪ್ಲಿಕೇಶನ್ ಫಾರ್ ರೀಟೋಟ್ಲಿಂಗ್. ನಾನು ಹೇಳ್ದಂಗೆ ನೀವು ರಿವ್ಯಾಲ್ಯೂಷನ್ ಮಾಡಿಸ್ಬೇಕು ಅಥವಾ ರೀಟೋಟ್ಲಿಂಗ್ ಮಾಡಿಸ್ಬೇಕಂತಂದ್ರೆ ಸ್ಕ್ಯಾನ್ ಕಾಪಿನ ಕಂಪಲ್ಸರಿ ತರಿಸಲೇಬೇಕು. ನೀವು ಅಪ್ಲಿಕೇಶನ್ ಫಾರ್ಮ್ ಫಾರ್ ಸ್ಕ್ಯಾನ್ ಕಾಪಿ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಗೆ ಈ ತರ ಪೇಜ್ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಫೋಟೋ ಕಾಪಿ ಅಪ್ಲಿಕೇಶನ್ ಅಂತಂದು ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ಪಿಯುದು ಇದು ಯಾವ ಇಯರು, ಮತ್ತೆ ಕ್ಯಾಂಡಿಡೇಟ್ಸ್ ನೇಮ್ ಏನು, ಫಾದರ್ಸ್ ನೇಮ್ ಏನು, ಮದರ್ಸ್ ನೇಮ್ ಏನು, ಮತ್ತೆ ಎದಕ್ಕೆ ಅಪ್ಲೈ ಮಾಡ್ತಿದ್ದೀರಾ, ಸ್ಕ್ಯಾನ್ ಕಾಪಿನ ಅಪ್ಲೈ ಮಾಡ್ತಿದ್ದೀರಾ, ಕಾಂಬಿನೇಷನ್ ಏನು, ಸೆಂಟರ್ ಕೋಡ್ ಏನು, ಕಾಲೇಜ್ ಕೋಡ್ ಏನು, ರಿಸಲ್ಟ್ ಎಷ್ಟು, ಟೋಟಲ್ ಎಲ್ಲ ಬರ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ, ನಿಮ್ಮ ಮಾರ್ಕ್ಸ್, ನಿಮ್ಮ ಯಾವ ಇಯರ್ ಅಲ್ಲಿ ಕುತ್ಕೊಂಡಿದ್ದೀರಾ, ಎಕ್ಸಾಮ್ ನ ಬರೀತಿದ್ದೀರಾ, ಮತ್ತೆ ರಿಜಿಸ್ಟ್ರೇಷನ್ ನಂಬರು, ಥಿಯರಿ ಮಾರ್ಕ್ಸ್ ಎಷ್ಟು, ಪ್ರಾಕ್ಟಿಕಲ್ ಮಾರ್ಕ್ಸ್ ಎಷ್ಟು, ಸಬ್ಜೆಕ್ಟ್ ವೈಸ್ ರಿಸಲ್ಟ್ ಎಷ್ಟು ಅಂತ ಇವೆಲ್ಲ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ನೀವು ಆರ್ಟ್ಸ್ ಕಾಂಬಿನೇಷನ್ ಸೆಲೆಕ್ಟ್ ಮಾಡಿದ್ರೆ ಆರ್ಟ್ಸ್ ಸಬ್ಜೆಕ್ಟ್ ನ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಸೈನ್ಸ್ ಸೆಲೆಕ್ಟ್ ಮಾಡಿದ್ರೆ ಸೈನ್ಸ್ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಇಲ್ಲಿ ಏನಂತಂದ್ರೆ ಇಲ್ಲಿ ಇಲ್ಲಿ ನೀವು ಏನಂತಂದ್ರೆ ಇಲ್ಲಿ ಇಂಗ್ಲಿಷ್, ಇಲ್ಲಿ ಯಾವ ಸಬ್ಜೆಕ್ಟ್ ನ ನೀವು ಸ್ಕ್ಯಾನ್ ಕಾಪಿ ತರಿಸ್ಬೇಕಂತಿದ್ದೀರಾ, ಇಲ್ಲಿ ಇಲ್ಲಿ ಇದನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ನಿಮ್ಗೆ ಏನಂತಂದ್ರೆ ಎಷ್ಟು ಅಮೌಂಟ್ ಅಂತ ತೋರಿಸ್ತಾ ಹೋಗುತ್ತೆ. ಈಗ ಎಷ್ಟಿದೆ ಅಂತಂದ್ರೆ ಒಂದು ಸಬ್ಜೆಕ್ಟ್ ಬಂದ್ಬಿಟ್ಟು 530 ರೂಪಾಯಿ ಇದೆ ಸ್ಕ್ಯಾನ್ ಕಾಪಿನ ತರ್ಸಕ್ಕೆ. ನೀವು ಎಲ್ಲ ಆನ್ಲೈನ್ ಚಾರ್ಜಸ್ ಎಲ್ಲ ಸೇರಿ 540 ರೂಪಾಯಿ ಆಗ್ತಾ ಹೋಗುತ್ತೆ. ಇಲ್ಲಿ ಸೆಲೆಕ್ಟ್ ಮಾಡಿದಾಗ ಒಂದು 3 ಸಬ್ಜೆಕ್ಟ್ ಮಾಡಿದ್ರೆ ಎಷ್ಟು ಟೋಟಲ್ ಅಂತ ತೋರಿಸ್ತಾ ಹೋಗುತ್ತೆ. ಇಲ್ಲಿ ಕ್ಯಾಂಡಿಡೇಟ್ಸ್ ನ ಮೊಬೈಲ್ ನಂಬರ್ ನ ಎಂಟ್ರಿ ಮಾಡಬೇಕಾಗುತ್ತೆ, ಇಮೇಲ್ ಐಡಿ ನ ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸಿಟಿ ನೇಮು, ತಾಲೂಕ್ ಯಾವ್ದು, ಡಿಸ್ಟ್ರಿಕ್ಟ್ ಯಾವ್ದು, ಪಿನ್ ಕೋಡ್ ಏನಂತಂದು ಎಲ್ಲ ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ಎಂಟ್ರಿ ಮಾಡಿದಾಗ ಇಲ್ಲಿ ನೋಡಿ, ಇಲ್ಲಿ ನಿಮ್ಮ ಮೊಬೈಲ್ ನಂಬರು, ಇಮೇಲ್ ಐಡಿ, ಸಿಟಿ ನೇಮು, ಪೋಸ್ಟಲ್ ಅಡ್ರೆಸ್ ನ ಎಲ್ಲ ಎಂಟ್ರಿ ಮಾಡ್ಬೇಕಾಗುತ್ತೆ. ಮತ್ತೆ ಇಲ್ಲಿ ಚಲನ್ ನಂಬರ್ ನ ನೀವು ಚಲನ್ ಮುಖಾಂತರ ಪೇಮೆಂಟ್ ಮಾಡಕ್ಕೆ ಹೋಗ್ಬಿಡ್ರಿ, ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡಿ. ಇಲ್ಲಿ ಮೇಕ್ ಪೇಮೆಂಟ್ ಅಂತ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಚಲನ್ ನಂಬರ್ ಇದ್ರೆ ಚಲನ್ ನಂಬರ್ ನ ಯೂಸ್ ಮಾಡಕ್ ಹೋಗ್ಬಿಡ್ರಿ. ಯಾವ ಬ್ಯಾಂಕ್ ಅಂತಂದು ಸೆಲೆಕ್ಟ್ ಮಾಡಿ. ಇಲ್ಲಿ ಸೆಲೆಕ್ಟ್ ಮಾಡಿದಾಗ ನಿಮ್ಮ ಅದೇ ಬ್ಯಾಂಕ್ ಟು ಪೇ ಅಂತಂದ್ರೆ ಇಲ್ಲಿ ಜನರೇಟ್ ಚಲನ್ ಅಂತ ಕೊಟ್ರೆ QR ಕೋಡ್ ಬರ್ತಾ ಹೋಗುತ್ತೆ. ನೀವು QR ಕೋಡ್ ಮುಖಾಂತರ ಇಲ್ಲಿ ನೋಡ್ರಿ, ಇಲ್ಲಿ ಚಲನ್ ಇದ್ರೆ ಯಾವ ಬ್ಯಾಂಕ್ ಮುಖಾಂತರ ಪೇಮೆಂಟ್ ಮಾಡ್ತೀರಾ ಅಂತ ತೋರಿಸ್ತಾ ಹೋಗುತ್ತೆ. ಕ್ಯಾಶ್ ಪೇಮೆಂಟ್ ಅಂದ್ರೆ ಇಲ್ಲಿ ಆನ್ಲೈನ್ ಪೇಮೆಂಟ್ ನ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನಿಮ್ಗೆ QR ಬರ್ತಾ ಹೋಗುತ್ತೆ. QR ಮುಖಾಂತರ ಪೇಮೆಂಟ್ ಮಾಡಿದ್ರೆ ನಿಮ್ಮ ಸ್ಕ್ಯಾನ್ ಕಾಪಿ ನಿಮ್ಗೆ ಮೇಲಿಗೆ ಬರ್ತಾ ಹೋಗುತ್ತೆ. ಇಲ್ಲಿ ನಿಮ್ಮ ರೆಫರೆನ್ಸ್ ನಂಬರು ಏನು ಅಂತ ನಿಮ್ಮ ಮೊಬೈಲ್ಗೆ ಒಂದು ಮೆಸೇಜ್ ಬರ್ತಾ ಹೋಗುತ್ತೆ. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಹೇಳ್ದಂಗೆ ರಿವ್ಯಾಲ್ಯೂಯೇಷನ್ ನ ಅಪ್ಲೈ ಮಾಡೋಕಂತಂದ್ರೆ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಫಾರ್ ರಿವ್ಯಾಲ್ಯೂಷನ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ನ ಎಂಟ್ರಿ ಮಾಡಿ, ಸೆಷನ್ ಇಯರ್, ಕ್ಯಾಂಡಿಡೇಟ್ಸ್ ನೇಮು, ರಿವ್ಯಾಲ್ಯೂಷನ್ ಕಾಪಿನ ಅಪ್ಲೈ ಮಾಡಿದಿರಲ್ಲ ಅದು ಎದಕ್ಕೆ ಅಪ್ಲೈ ಮಾಡ್ತೀರಾ, ರಿವ್ಯಾಲ್ಯೂಷನ್, ಕಾಂಬಿನೇಷನ್ ಯಾವುದು, ಸೆಂಟರ್ ಕೋಡ್ ಯಾವುದು, ರಿಸಲ್ಟ್ ಯಾವುದು, ಟೋಟಲ್ ಎಷ್ಟು ಅಂತಂದು, ಕ್ಯಾಂಡಿಡೇಟ್ಸ್ ನ ಮೊಬೈಲ್ ನಂಬರು, ಇಮೇಲ್ ಐಡಿ, ಅಕೌಂಟ್ ನಂಬರ್. ಯಾಕಂತಂದ್ರೆ ನಿಮ್ಮ ಮಾರ್ಕ್ಸ್ ಏನಾದ್ರೂ ಕಮ್ಮಿ ಬಂದಿದ್ರೆ, ರಿವ್ಯಾಲ್ಯೂಷನ್ ತಪ್ಪು ಮಾಡಿದ್ರೆ ಇಲ್ಲಿ ನಿಮಗೆ ಅಕೌಂಟ್ಗೆ ರಿಫಂಡ್ ಆಗ್ತಾ ಹೋಗುತ್ತೆ. ನೀವೇನು ಅಮೌಂಟ್ ಕಟ್ಟಿದ್ದೀರಾ ಅದನ್ನ. ಅಕೌಂಟ್ ನಂಬರು, ಬ್ಯಾಂಕ್ ನೇಮು, IFSC ಕೋಡು,
ಸಿಟಿ, ವಿಲೇಜ್ ಸಿಟಿ ನೇಮ್, ತಾಲೂಕು, ಡಿಸ್ಟ್ರಿಕ್ಟ್ ಪಿನ್ ಕೋಡ್ ಇವೆಲ್ಲ ಎಂಟ್ರಿ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ನೆಕ್ಸ್ಟ್ ಇಲ್ಲಿ ಎಂಟ್ರಿ ಮಾಡಿದಾಗ ಇಲ್ಲಿ ನೆಕ್ಸ್ಟ್ ಇಲ್ಲಿ ನೋಡಿ ರೀಟೋಟ್ಲಿಂಗ್ ಮರು ಎಣಿಕೆಗ ಅದೇ ಇದೆ ರೀಟೋಟ್ಲಿಂಗ್ಗೆ ಹೇಗೆ ಅಪ್ಲೈ ಮಾಡೋದು ಅಂತಂದು ಅದನ್ನ ಅಷ್ಟೇ ರೀಟೋಟ್ಲಿಂಗ್ ಅಪ್ಲಿಕೇಶನ್ ಫಾರ್ ರೀಟೋಟ್ಲಿಂಗ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರು, ಸೆಷನ್ ಇಯರು, ಕ್ಯಾಂಡಿಡೇಟ್ಸ್ ನೇಮು, ಫಾದರ್ಸ್ ನೇಮು ಇವೆಲ್ಲ ರಿಜಿಸ್ಟ್ರೇಷನ್ ನಂಬರ್ ಎಂಟ್ರಿ ಮಾಡಿದ್ರೆ ಬರ್ತಾ ಹೋಗುತ್ತೆ. ಕಾಂಬಿನೇಷನ್ ಯಾವುದು, ಕಾಲೇಜ್ ಕೋಡ್ ಯಾವುದು, ರಿಸಲ್ಟ್ ಎಷ್ಟು ಅಂತಂದು ಇಲ್ಲಿ ಮೊಬೈಲ್ ಸಂಖ್ಯೆ, ಮೊಬೈಲ್ ನಂಬರು, ಇಮೇಲ್ ಐ ಡಿ, ಹೌಸ್ ನಂಬರು, ಡಿಸ್ಟ್ರಿಕ್ಟ್ ನಂಬರು, ಡಿಸ್ಟ್ರಿಕ್ಟು, ತಾಲೂಕು ಇವೆಲ್ಲ ಬರ್ತಾ ತಾಲೂಕು ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ರೆ ನಿಮ್ಗೆ ಏನಂತಂದ್ರೆ ನಿಮ್ಮ ಮೊಬೈಲಿಗೆ ಒಂದು ಮೆಸೇಜ್ ಬರ್ತಾ ಹೋಗುತ್ತೆ. ಇಲ್ಲಿ ಲಾಸ್ಟ್ ಏನಂತಂದ್ರೆ ಇಲ್ಲಿ ಸ್ಕ್ಯಾನ್ ಕಾಪಿ ಮಾಡೋದಕ್ಕೆ ನೀವು ಇದೇ ವೆಬ್ಸೈಟ್ ನಲ್ಲಿ ಬಂದು ನಿಮ್ಮ ಮೇಲಿಗಾದ್ರೂ ಬರುತ್ತೆ, ಇಲ್ಲಾಂದ್ರೆ ಇಲ್ಲಿ ವೆಬ್ಸೈಟ್ ಮುಖಾಂತರ ನೀವು ಬಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ನೀವು ಚೆಕ್ ಮಾಡ್ಬೋದು. ಇಲ್ಲಿ ನೋಡ್ರಿ, ಇಲ್ಲಿ ಏನಿಲ್ಲ, ನಿಮ್ಮ ಚಲನ್ ನಂಬರು ಅಥವಾ ರೆಫರೆನ್ಸ್ ನಂಬರ್ ಏನಿರುತ್ತೆ ಅದನ್ನ ಎಂಟ್ರಿ ಮಾಡ್ಬೇಕಾಗುತ್ತೆ. ಇದನ್ನ ಯಾವ್ದು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಎಂಟ್ರಿ ಮಾಡೋಕತ್ತೆ, ಯಾವ ಸಬ್ಜೆಕ್ಟ್ ನ ಹಾಕಿದಿರ್ತೀರ ಅದನ್ನ ಹಾಕಿ ಸಬ್ಮಿಟ್ ಅಂತ ಕೊಟ್ರೆ ಇಲ್ಲಿ ಸಬ್ಮಿಟ್ ಅಂತ ಕೊಟ್ರೆ OTP ಬರುತ್ತೆ. ಆ OTP ಹಾಕೋ ಮುಖಾಂತರ ನೀವು ಸ್ಕ್ಯಾನ್ಡ್ ಕಾಪಿನ ಡೌನ್ಲೋಡ್ ಮಾಡ್ಬೋದು. ಇಲ್ಲಿ ನೀವು ಏನಂತಂದ್ರೆ ಇದು ನೀವು ಆನ್ಲೈನ್ ಅಪ್ಲೈ ಮಾಡೋ ಪ್ರೊಸೆಸ್. ನೀವು ಆನ್ಲೈನ್ ಅಪ್ಲೈ ಮಾಡಿದಾಗ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ನ ಇಲ್ಲಿ ಅಪ್ಲಿಕೇಶನ್ ಸ್ಥಿತಿ ಅಂತ ಇದೆಯಲ್ಲ, ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ನ ಎಂಟ್ರಿ ಮಾಡೋ ಮುಖಾಂತರ ಸಬ್ಮಿಟ್ ಅಂತ ಕೊಟ್ರೆ ನೀವು ಇಲ್ಲೆಲ್ಲ ತಿಳಿಬಹುದು ಅಪ್ಲಿಕೇಶನ್ ಸ್ಟೇಟಸ್ ನ. ನೆಕ್ಸ್ಟ್ ಬಂದ್ಬಿಟ್ಟು ರಿವ್ಯಾಲ್ಯೂಷನ್ ಅಥವಾ ರೀಟೋಟ್ಲಿಂಗ್ ಸ್ಟೇಟಸ್ ಬಂದ್ಬಿಟ್ಟು ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ನ ಎಂಟ್ರಿ ಮಾಡೋ ಮುಖಾಂತರ ರಿವ್ಯಾಲ್ಯೂಷನ್ ಆಗಿ ರೀಟೋಟಲ್ ಆಗಿರ್ತಕ್ಕಂಥ ಮಾರ್ಕ್ಸ್ ನ ಇಲ್ಲಿ ನೀವು ಎಲ್ಲ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂತ ಹೋಗ್ಬೋದು. ಇಲ್ಲಿ ಏನಂತಂದ್ರೆ ಇದು ಕೇವಲ ಆನ್ಲೈನ್ ಅಪ್ಲೈ ಮಾಡೋ ಪ್ರೊಸೆಸ್ ಮಾತ್ರ. ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ನಿಮ್ಮ ಕಾಲೇಜಿಗೆ ಭೇಟಿ ಮಾಡೋ ಮುಖಾಂತರ ನೀವು ಹೆಚ್ಚಿನ ಮಾಹಿತಿಯನ್ನು ಪಡಿಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.